Hello everyone, welcome to Sunmarga classes. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 26ನೇ ಪ್ರಶ್ನೆ. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ. ಹಾಗಿದ್ರೆ ಮೊದಲನೇದಾಗಿ ಬಾಷ್ಪೀಕರಣ ಅಂದ್ರೆ ಏನು? ಬಾಷ್ಪೀಕರಣ ಅಂದ್ರೆ ಈಗ ನಾವು ಬಟ್ಟೆಯನ್ನ ಒಗೆದು ಹಾಕಿರ್ತೀವಿ ಅಲ್ವಾ, ಆರಿಸ್ಲಿಕ್ಕೆ ಸೂರ್ಯನ ಬೆಳಕಲ್ಲಿ ಇಟ್ಟಿರ್ತೀವಿ. ಈಗ ಆ ನೀರಿನ ಕಣ ಏನಿದೆ ಬಟ್ಟೆ ಒಳಗಿದ್ದು, ಅದು ಕುದಿಯುವ ಬಿಂದುವನ್ನ ತಲುಪೋದ್ಕಿಂತ ಮೊದಲೇ ಆವಿ ಆಗ್ಬಿಡ್ತದೆ. ಇದನ್ನ ಬಾಷ್ಪೀಕರಣ ಅಂತ ಹೇಳ್ತೀವಿ. ದ್ರವ ಇರುವಂತದ್ದು ಆವಿಕರಣಗೊಳ್ಳುವಂಥದ್ದು ಹೇಗೆ? ಕುದಿಯುವ ಬಿಂದುವನ್ನ ತಲುಪುವುದಕ್ಕಿಂತ ಮೊದಲು ಆವಿಕರಣಗೊಳ್ಳುವಂಥದ್ದು, ಅದನ್ನ ಬಾಷ್ಪೀಕರಣ ಅಂತ ಕರಿತೀವಿ. ಹಾಗಿದ್ರೆ ಈ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವುದು? ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗ್ತದೆ. ನೀವು ನೋಡಿರ್ತೀರಿ, ಬಟ್ಟೆಯನ್ನ ಮುದ್ದೆ ಮಾಡಿ ಒಣಗಿಸಿದ್ರೆ ಬೇಗ ಒಣಗ್ತದ, ಹರವಿ ಒಣಗಿಸಿದ್ರೆ ಬೇಗ ಒಣಗ್ತದ? ಹರವಿದ್ರೆ ಬೇಗ ಒಣಗ್ತದೆ. ಯಾಕೆಂದ್ರೆ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಆದ್ರೆ ಬಾಷ್ಪೀಕರಣ ಜಾಸ್ತಿ ಆಗ್ತದೆ. ತಾಪ ಹೆಚ್ಚಾದಂತೆ ಬಾಷ್ಪೀಕರಣ ದರವು ಹೆಚ್ಚಾಗ್ತದೆ. ನೀವು ಮೋಡ ಇರೋ ಟೈಮಲ್ಲಿ ಹಾಕಿದ್ರೆ ಅಥವಾ ಫುಲ್ ಬಿಸಿಲಿರೋ ಟೈಮಲ್ಲಿ ಬಟ್ಟೆಯನ್ನ ಹಾಕಿದ್ರೆ ಯಾವಾಗ ಬಟ್ಟೆ ಬೇಗ ಒಣಗ್ತದೆ? ಬಿಸಿಲಿದ್ದಾಗ. ಯಾಕೆ? ತಾಪ ಹೆಚ್ಚಾದಂತೆ ಬಾಷ್ಪೀಕರಣ ದರ ಕೂಡ ಹೆಚ್ಚಾಗ್ತದೆ. ಆರ್ದ್ರತೆಯ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಿದ್ದರೆ ಬಾಷ್ಪೀಕರಣದ ದರವು ಕಡಿಮೆಯಾಗುತ್ತದೆ. ನೀವು ಮಳೆಗಾಲದಲ್ಲಿ ನೋಡ್ರಿ, ಬಟ್ಟೆ ಬೇಗ ಒಣಗೋದಿಲ್ಲ. ಒಂದು ಸೂರ್ಯನ ಬೆಳಕಿನ ಕಾರಣ ಇರ್ಬೋದು, ಇನ್ನೊಂದೇನಂದ್ರೆ ಗಾಳಿಯಲ್ಲಿ ಆರ್ದ್ರತೆಯ ಪ್ರಮಾಣ ಜಾಸ್ತಿ ಇರ್ತದೆ. ಅದೇ ಚಳಿಗಾಲದಲ್ಲಿ ನೋಡಿ, ಒಣ ಹವೆ ಇರ್ತದೆ. ಅಷ್ಟು ಬಿಸಿಲಿನ ಬಿಸಿಲು ನಮ್ಗೆ ಎಷ್ಟು ತಾಗ್ತಾ ಇದೆ ಅಂತ ಫೀಲ್ ಆಗದೆ ಇದ್ರು, ಒಣ ಹವೆ ಇರೋದ್ರಿಂದ ಏನಾಗ್ತದೆ, ಗಾಳಿಯಲ್ಲಿ ಆರ್ದ್ರತೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಅದನ್ನ ನಾವು ಒಣ ಹವೆ ಅಂತ ಕರಿತೀವಿ. ಗಾಳಿಯಲ್ಲಿ ಆರ್ದ್ರತೆಯ ಪ್ರಮಾಣ ಕಡಿಮೆ ಇದ್ರೆ ಒಣ ಹವೆ ಅಂತ ಕರಿತೀವಿ. ಆ ಟೈಮಲ್ಲಿ ಏನಾಗುತ್ತೆ? ಚಳಿಗಾಲದಲ್ಲಿ ಬಾಷ್ಪೀಕರಣದ ಪ್ರಮಾಣ ಜಾಸ್ತಿ ಆಗುತ್ತೆ, ಬಟ್ಟೆಗಳು ಬೇಗ ಒಣಗ್ತವೆ. ಗಾಳಿಯ ವೇಗ ಹೆಚ್ಚಿದ್ದಾಗ ಬಾಷ್ಪೀಕರಣದ ದರವು ಹೆಚ್ಚಾಗ್ತದೆ. ಗಾಳಿ ವೇಗವಾಗಿ ಬೀಸ್ತಾ ಇರುವಂತಹ ಸಮಯದಲ್ಲಿ ಗಮನಿಸಿರ್ಬಹುದು, ಬಟ್ಟೆ ಬೇಗ ಒಣಗ್ತದೆ. ಯಾಕೆಂದ್ರೆ ಬಾಷ್ಪೀಕರಣ ಹೆಚ್ಚಾಗ್ತದೆ. ಹಾಗಾಗಿ ನಾವು ಬಟ್ಟೆ ಎಲ್ಲ ಬೇಗ ಒಣಗ್ಬೇಕು ಅಂದ್ರೆ ಕೆಲವೊಮ್ಮೆ ಏನ್ ಮಾಡ್ತೀವಿ, ಬಹಳ ಅರ್ಜೆಂಟ್ ಇದೆ ಅಂದ್ರೆ ಫ್ಯಾನ್ ಹಾಕ್ಬಿಡ್ತೀವಿ ಅಲ್ವಾ. ಅಲ್ಲಿ ಗಾಳಿಯ ವೇಗ ಹೆಚ್ಚಾಗಿದ್ದಾಗ ಬಾಷ್ಪೀಕರಣದ ದರ ಕೂಡ ಹೆಚ್ಚಾಗ್ತದೆ. ಥ್ಯಾಂಕ್ ಯು.